ಅಂತಂ ನೂನಂ ಕರಿಷ್ಯಾಮಿ ಕ್ಷತ್ರಿಯಾಣಂ ಜನಾರ್ದನ. ಇಡೀ ಜಗತ್ತಿನ ನಾಶವಾದರೂ ಚಿಂತೆ ಇಲ್ಲ, ಎಷ್ಟೇ ಜನ ಬರಲಿ ಎದುರಾಗಿ ಅವರೆಲ್ಲರ ಸಂಹಾರವನ್ನು ಮಾಡಿ ನಾನು ರಾಜ್ಯವನ್ನು ಸ್ವೀಕಾರ ಮಾಡ್ತೇನೆ ಅಂತ ಧರ್ಮರಾಜ ಹೇಳಿದ. ಏವ ಮುಕ್ತೇ, ಧರ್ಮರಾಜ ಈ ಧ್ವನಿ, ಈ ಮಾತು, ಈ ಗಡುಚಾದ ಧ್ವನಿಯಿಂದ, ತನ್ನ ದೀರ್ಘ ಘೋಣದಿಂದ ಈ ಮಾತನ್ನು ಹೇಳಿದರೆ ಅವನ ಮೂಗು ಉದ್ದಾಗಿತ್ತು. ಧರ್ಮರಾಜನ ಮೂಗು, ರಾಜನ ಮೂಗು ಹೇಗೆ ಭವ್ಯ ದಿವ್ಯ ಉದ್ದಾಗಿರಬೇಕೋ ಹಾಗೆ ಭಾರೀ ದೀರ್ಘ ಘೋಣ ಅಂತ ಧರ್ಮರಾಜನಿಗೆ ಸ್ತೋತ್ರ ಮಾಡ್ತಾರೆ. ಅಂಥ ಆ ಧರ್ಮರಾಜ ಹೇಳಿದ. ಇಷ್ಟು ದಿನಗಳವರೆಗೆ ಬೆತ್ತನೆ ಯಾವಾಗಲೂ ಲೋ ಪ್ರೊಫೈಲ್ ಲೋಕಿ, ಶಾಂತವಾಗಿ ಸಮಾಧಾನದಿಂದ ಯಾಕೆ ಗಡಿಬಿಡಿ, ಯಾಕೆ ಅವಸರ ಅಂತ ಹೇಳಿ ಯಾವಾಗಲೂ ಮೆತ್ತಗೆ ಮಾತಾಡಿ ಹೋಗಿ ನುಸುಳಿ ಹೋಗುವಂತಹ ಧರ್ಮರಾಜ ಇವತ್ತು ಇಷ್ಟು ಗಟ್ಟಿ ಮಾತಾ ಹೇಳಿದ್ದಕ್ಕೆ ಸಮಹರ್ಷ್ಯ ಮೃಕೋದರ, ಭೀಮಸೇನ್ ದೇವರಿಗೆ ಕುಡಿದು ಬಿಟ್ರು. ಅವರು ಆನಂದವಾಗಿ ಬಿಡ್ತು. ಅಬ್ಬಬ್ಬಾ, 13 ವರ್ಷಗಳ ತಪಸ್ಸು ಇವತ್ತು ಸಫಲವಾಯಿತು. ಧರ್ಮರಾಜನ ಬಾಯಿಯಿಂದ ಯುದ್ಧ ಅಂತ ಬಂತು. ಸಾಕು, ಗೆದ್ದೆ ನಾನು ಅಂತ. ಸಮಹರ್ಷ್ಯ ವೃಕೋದರ ಮುಹುರ್ಮುಹುರ್ ಕ್ರೋಧವಶಾತ್ ಪ್ರಾವೇಪತ ಚ ಪಾಂಡವ. ಕ್ರೋಧ ಅವರಿಗೆ, ಭೀಮಸೇನ ದೇವರಿಗೆ, ರುದ್ರದೇವರಿಗಿದ್ದಂತೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ಹಾಗೆ ಭೀಮಸೇನ ದೇವರಿಗೆ ಅದು ಏನದು ಕ್ರೋಧ, ಏನು ಕ್ರೋಧ, ಅದರ ಆಟೋಪವನ್ನು ತೋರಿಸ್ತಾರೆ, ಅಭಿವ್ಯಕ್ತವನ್ನು ಮಾಡ್ತಾರೆ. ಮುಹುರ್ಮುಹು ಕ್ರೋಧವಶಾತ್ ಪ್ರಾವೇಪಿತ ಚಕು ಪಾಂಡವ ವೇಪಮಾನಶ್ಚ ಕೌಂತೆಯ ಪ್ರಾಕ್ರೋಶನ್ ಮಹತೋ ಧನಂಜಯ ವಚ ಶ್ರುತ್ವ ಹರ್ಷೋತ್ಸಿಕ್ತ ಮನಃ ಭೃಶಂ ತಸ್ಯ ತಂ ನಿನದಂ ಶುತ್ವ ಸಂಪ್ರಾವೇಪಂತ ಧನ್ವಿನಃ. ಆ ಧರ್ಮರಾಜ ಮತ್ತು ಹೇಳಿದ ಮಾತನ್ನು ಕೇಳಿ ಭೀಮಸೇನ ಕುಣಿದದ್ದಕ್ಕೆ ಇಡೀ ಜನ, ಯಾರ್ಯಾರು ಧಾನುಷ್ಕರೋ, ಯಾರ್ಯಾರು ಯೋಧರೋ, ಆ ಯಾರ್ಯಾರು ಭಟರೋ ಅವರೆಲ್ಲರಿಗೆ ಆನಂದವೇ ಆನಂದ. ಎಂಥ ಸಂತೋಷ ಅವರಿಗೆ. ವಾಹನಾನಿಚ ಸರ್ವಾಣಿ ಶಕನ್ಮೂತ್ರೆ ಪ್ರಸಸ್ರುವು ಇತ್ಯಾದಿಯಾಗಿ ಹೇಳ್ತಾರೆ. ದಾರುಕ ಆ ರಥದಲ್ಲಿ ಏರಿ ಕೂತಿದ್ದಾನೆ, ರಥವನ್ನ ನಡೆಸ್ತಾ ಇದ್ದಾನೆ. ಅಥಾಪಶ್ಯನ್ ಮಹಾಬಾಹು ಋಷೀನ್ ಅಧ್ವನಿ ಕೇಶವ. ಹೀಗೆ ಆ ರಥದಲ್ಲಿ ಕೂತ್ಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಮತ್ತೆ ಋಷಿಗಳು ಬಂದಿದ್ದಾರೆ. ನೂರಾರು ಅಸಂಖ್ಯ ಋಷಿಗಳು ಬರ್ತಾ ಇದ್ದಾರೆ. ಯಾಕೆ ಬಂದರು ಅಂತ ಅನ್ನೋದನ್ನು ತಿಳ್ಕೋಬೇಕು, ಸ್ವಲ್ಪ ಅದು ಮುಂದೆ ಬರುತ್ತೆ. ಆಗ ಬ್ರಾಹ್ಮ್ಯಾಶ್ರಿಯಾಬ್ಧೀಪ್ಯಮಾನನ್ ಸ್ಥಿತಾನ್ ಉಭಯತಃ ಪಥಿ, ಎರಡೂ ಕಡೆಗೆ ಸಾಲಾಗಿ ನಿಂತಾರೆ ಋಷಿಗಳು. ಶ್ರೀಕೃಷ್ಣ ಪರಮಾತ್ಮ ಸಂಧಿಗಾಗಿ ಕೌರವರ ಸಭೆಗೆ ಹೋಗಿ ಉಪನ್ಯಾಸವನ್ನು ಕೊಟ್ಟು ಅವರ ಮನಸ್ಸು ಒಲಿಸಿ ಸಂಧಾನ ಮಾಡಿಕೊಂಡು ಬರುವುದಕ್ಕಾಗಿ ಹೊರಟಿದ್ದಾನೆ. ಅವನು ಏನು ಉಪನ್ಯಾಸ ಹೇಳ್ತಾನೆ, ಏನು ಯುಕ್ತಿಗಳನ್ನು ಹೇಳ್ತಾನೆ, ಅದನ್ನು ಕೇಳಬೇಕು ಅಂತನ್ನುವುದಕ್ಕಾಗಿ ಎಲ್ಲ ಋಷಿಗಳು ಬಂದಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಋಷಿಗಳು ಬಂದಿದ್ದಾರೆ, ನೆರೆದಿದ್ದಾರೆ. ಅವರನ್ನು ನೋಡಿ ಕೃಷ್ಣ ಪರಮಾತ್ಮ ಕೆಳಗಿಳಿದ. ಸಂಧಿಗೆ ಹೋಗೋದು ದೂರ ಉಳಿತು. ಬ್ರಾಹ್ಮಣರು ಬಂದ್ದಾರೆ, ಅವರೆಲ್ಲರೂ ನಮಸ್ಕಾರ ಮಾಡಬೇಕಲ್ಲ, ನಮಸ್ಕಾರ ಮಾಡ್ತಾ ಕೂತ. ಸಂಧಿ ಇಲ್ಲೇನು ಇದೆ, ಸ್ವಲ್ಪ ಹೊತ್ತಾಗತ್ತೆ. ರಥಾತ್ತೂರ್ಣಂ ಅಭಿವಾದ್ಯ ಜನಾರ್ದನ ಯಥಾವೃತ್ತಾನ್ ಋಷೀನ್ ಸರ್ವಾನ್ ಅಭ್ಯಭಾಷತ ಪೂಜಯನ್ ಕಚ್ಚಿಲ್ಲೋಕೇಶು ಕುಶಲಂ. ತಾವೆಲ್ಲ ಸುಖವಾಗಿದ್ದೀರಲ್ಲ, ಎಲ್ಲ ತಮ್ಮ ಧರ್ಮಕರ್ಮಗಳು ಸರಿಯಾಗಿ ನಡೀತಾ ಇದೆಯೇ ಇತ್ಯಾದಿಯ ಕೇಳಿದ್ದಾನೆ. ನಾರದ ಪ್ರಮುಖಾಹ, ನಾರದರು, ದೇವಲರು, ಅರವಾವಸು, ಸುಜಾನು, ಮೈತ್ರೇಯ, ಶುನಕ, ಬಕ, ದಾಲ್ಭ್ಯ, ಸ್ಥೂಲಶಿರ, ಸಾಕ್ಷಾತ್ ವೇದವ್ಯಾಸ ದೇವರು ಬಂದಿದ್ದಾರೆ. ಆಯೋಧ ಧೌಮ್ಯ, ಅಣಿಮಾಂಡವ್ಯ, ಕೌಶಿಕ, ಪರಶುರಾಮ ದೇವರು ಬಂದಿದ್ದಾರೆ. ಪರಶುರಾಮ, ವೇದವ್ಯಾಸ ದೇವರು ಇಬ್ಬರೂ ಬಂದು ಯಾಕೆ ಬಂದರು ಅಂತ ಪ್ರಶ್ನೆ. ಶ್ರೀಮದಾಚಾರ್ಯರು ಇದಕ್ಕೆ ಉತ್ತರವನ್ನು ಕೊಡ್ತಾರೆ. 25ನೇ 24ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ಯಾಕೆ ಪರಶುರಾಮ ವೇದವ್ಯಾಸ ದೇವರು ಬಂದರು ಅಂದರೆ, ಶ್ರೀಕೃಷ್ಣ ಮಾಡುವ ಉಪನ್ಯಾಸದ ಪೂರ್ಣವಾದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಸಾಮರ್ಥ್ಯವುಳ್ಳವರು ಕೇವಲ ವೇದವ್ಯಾಸ ಪರಶುರಾಮರು, ಆದ್ದರಿಂದ ಅವರಿಬ್ಬರು ಬಂದರು. ಆ ಮಾತನ್ನು ಹೇಳ್ತಾರೆ ಶ್ರೀಮದಾಚಾರ್ಯ. ಬಹಳ ದಿವ್ಯವಾದ ಮಾತು. ಆ ಮಾತು ಮರೆಯೋ ಹಾಗೇ ಇಲ್ಲ. ಬಹಳ ಅದ್ಭುತವಾದಂತಹ ಮಾತು. ಅಂದರೆ ವೇದವ್ಯಾಸ ದೇವರು
ಪರಶುರಾಮ ದೇವರು ಸಾಕ್ಷಾತ್ ನಾರಾಯಣನ ಅವತಾರನಾಗಿರುವಂತಹ ವೇದವ್ಯಾಸ ಪರಶುರಾಮ ದೇವರು ಮಾತ್ರ ನಾರಾಯಣನ ಅವತಾರನಾದ ಕೃಷ್ಣನ ಮಾತುಗಳ ನಿಜವಾದ ಬೆಲೆ ಕಟ್ಟಿ ಅರ್ಥ ಮಾಡಿಕೊಳ್ಳುವುದು ಸಮರ್ಥರು, ಮತ್ತೊಬ್ಬರಲ್ಲ. ಅದನ್ನು ಎಂಜಾಯ್ ಮಾಡೋದಕ್ಕಾಗೇನೆ ಪರಶುರಾಮ ದೇವರು ವೇದವ್ಯಾಸ ದೇವರು ಬಂದರು. ಆ ಎಂಜಾಯ್ ಮಾಡುವುದಕ್ಕಾಗಿ ವೇದವ್ಯಾಸ ಪರಶುರಾಮ ದೇವರು ಬಂದಿದ್ದಾರೆ ಅಂತನೋ ಕಾರಣಕ್ಕಾಗಿ ಕೃಷ್ಣ ಅವರಿಗೆ ಅಂದರೆ ತನ್ನ ಮತ್ತೊಂದು ರೂಪಗಳಿಗೆ ಅರ್ಥವಾಗುವಂತಹ ಮಾತುಗಳನ್ನು ಅದರಲ್ಲಿ ಸೇರಿಸಿ ಆಡುವವನಿದ್ದಾನೆ. ಸಂಧಾನದಲ್ಲಿ ಮಾಡುವ ಆ ಒಂದು ಉಪನ್ಯಾಸದಲ್ಲಿ ಇಂಪೀಚ್ಮೆಂಟ್ ಅಂತ ಮಾಡ್ತಿದ್ರು. ಈಗಾದರೂ ರೇರ್, ಇಲ್ಲೇ ಇಲ್ಲ ಅಂತನಬೇಕು. ಅದೊಂದು ಪಾರ್ಲಿಮೆಂಟಿನಲ್ಲಿರತಕ್ಕಂಥ ಒಂದು ಪ್ರೊಸೀಜರ್, ಅದು ಇಂಪೀಚ್ಮೆಂಟ್. ಹಾಗಿದ್ದರೆ ಇದು ಇಂಪೀಚ್ಮೆಂಟ್ ಇದ್ದ ಹಾಗೆ. ಇಂಥ ನಿಂದಾರೂಪವಾದ ಸಂಧಾನ ರೂಪವಾದಂತಹ ಇದೊಂದು ಉಪನ್ಯಾಸ. ಅದನ್ನು ಕೇಳುವುದಕ್ಕಾಗಿ ಬಂದಿದ್ದಾರೆ ದಾಮೋಷ್ಣೀಶ, ತ್ರಿಶವಣ, ಪರಣಾದ, ಘಟಜಾನಕ, ಮೌಂಜಾಯನ, ವಾಯುಭಕ್ಷ, ಪಾರಾಶರ್ಯ, ಶಾಲಿಕಾ, ಶೀಲವಾನ್, ಧಾತ, ಶೂನ್ಯಪಾಲ, ಅಕೃತವ್ರಣ, ಶ್ವೇತಕೇತು, ಕಹೋಳ, ರಾಮಶ್ಚೈವ ಮಹಾತಪಾಹ. ಪರಶುರಾಮ ದೇವರು ತಮಬ್ರವೀಜ್ಜಾಮದಗ್ನ್ಯ ಉಪೇತ್ಯ ಮಧುಸೂದನಂ ಪರಿಶ್ವಜ್ಯ ಚ ಗೋವಿಂದಂ. ಪರಶುರಾಮ ದೇವರು ಬಂದು ಕೃಷ್ಣನನ್ನು ಆಲಿಂಗನ ಮಾಡಿಕೊಂಡು ಹೇಳ್ತಾರೆ, ದೇವರ್ಷಯ ಪುಣ್ಯಕೃತೋ ಬ್ರಾಹ್ಮಣಶ್ಚ ಬಹುಶ್ರುತಃ. ಇವರೆಲ್ಲರೂ ದೇವಾಸುರಸ್ಯ ದ್ರಷ್ಟಾರಃ ಸಮೇತಂ ಪಾರ್ಥಿವಂ ಕ್ಷತ್ರಂ ದಿದೃಕ್ಷಂತಶ್ಚ ಸರ್ವತಃ. ನೀನು ಹೋಗುವ ಆ ಕಾರ್ಯಕ್ರಮವನ್ನು, ಸಭೆಯನ್ನ ನೋಡುವುದಕ್ಕಾಗಿ ಇವರೆಲ್ಲ ಬಂದಿದ್ದಾರೆ, ನಾವೆಲ್ಲ ಬಂದಿದ್ದೀವಿ. ತ್ವಾಂಚ ಸತ್ಯಂ ಜನಾರ್ದನಂ, ನೀನು ಸಾಕ್ಷಾತ್ ನಾರಾಯಣ. ಏತನ್ಮಹತ್ ಪ್ರೇಕ್ಷಣೀಯಂ ದ್ರಷ್ಟುಮಿಚ್ಛಾಮ ಕೇಶವ, ಧರ್ಮಾರ್ಥ ಸಹಿತ ವಾಚಃ ಶ್ರೋತುಮಿಚ್ಛಾಮ ಮಾಧವ. ಧರ್ಮಾರ್ಥಗಳಿಂದ ಕೂಡಿದ ಮಾತುಗಳನ್ನು ಹೇಗೆ ಆಡಬೇಕು ಅನ್ನುವುದನ್ನ ನಿನ್ನ ಉಪನ್ಯಾಸದಿಂದ ಕೇಳುವುದಕ್ಕಾಗಿ ಇವರೆಲ್ಲ ಬಂದಿದ್ದಾರೆ. ಅದರ ಪೂರ್ಣವಾದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾವು ಬಂದಿದ್ದೇವೆ. ಪರಶುರಾಮ ದೇವರು ಕೃಷ್ಣನಿಗೆ ಆಲಿಂಗನ ಮಾಡಿಕೊಂಡು ಈ ಮಾತನ್ನು ಹೇಳ್ತಾರೆ. 8-12 ಲಕ್ಷ ವರ್ಷಗಳ ಹಿಂದೆ ಇದೇ ಪರಶುರಾಮ ರಾಮದೇವರಿಗೆ ಭೇಟಿಯಾಗಿದ್ದ. ಅದೇ ಪರಶುರಾಮ ಈಗ ಸುಮಾರು 8-12 ಲಕ್ಷ ವರ್ಷಗಳ ನಂತರ ಮತ್ತೆ ಕೃಷ್ಣನ ಭೇಟಿಯಾಗುವುದಕ್ಕಾಗಿ ಬಂದ. ಪರಶುರಾಮ ದೇವರು ಚಿರಂಜೀವಿಗಳು ಅನ್ನುವ ಮಾತು ಈ ಒಂದು ಲಿಂಗದಿಂದ ನಮಗೆ ತಿಳಿದು ಬರ್ತದೆ. ಸಭಾಯಾಂ ತ್ವಂಚ ಯಾದವ ಶಾರ್ದೂಲ ಸಭಾಯಾಂ ವೈ ಸಮೇಶ್ಯಥ ತವ ವಾಕ್ಯಾನಿ ದಿವ್ಯಾನಿ ತಥಾ ತೇಷಾಂಚ ಮಾಧವ ಶ್ರೋತುಮಿಚ್ಛಾಮ ಗೋವಿಂದ ಸತ್ಯಾನಿ ಚ ಹಿತಾನಿ ಚ. ಸತ್ಯವಾದ, ಹಿತವಾದ, ದಿವ್ಯವಾದ ನಿನ್ನ ಮಾತುಗಳನ್ನು ಕೇಳುವ ಆಸೆಯಿಂದ ನಾವು ಬಂದಿದ್ದೇವೆ. ದಕ್ಷಾಮಸ್ತ್ವಾಂ ಸಭಾಗತಂ. ಆಗಲಿ, ವಿಘ್ನವಿಲ್ಲದೆ ಹೋಗಿ ಬಾ. ನೀನು ಸಭೆಯಲ್ಲಿರುವಾಗ ನಾವು ಅಲ್ಲಿ ಬಂದು ನಿನ್ನ ಎಲ್ಲ ಉಪನ್ಯಾಸವನ್ನು ಕೇಳುವುದಕ್ಕೆ ಬರ್ತೇವೆ ಅಂತ ಹೇಳಿ ಕಳಿಸ್ತಾರೆ. ದಕ್ಷಾಮಸ್ತ್ವಾಂ ಸಭಾಗತಂ ಪ್ರಯಾಂತಂ ದೇವಕೀಪುತ್ರಂ ಪರವೀರ ರುಜೋದಶ ಮಹಾರಥ ಮಹಾಬಾಹುಂ ಅನ್ವಯು ಶಸ್ತ್ರಪಾಣಯ ಪದಾತೀನಾಂ ಸಹಸ್ರಂಚ ಸಾಧೀನಾಂಚ ಪರಂತಪ ಭೋಜ್ಯಂ ಚ ವಿಪುಲಂ ರಾಜನ್ ಪ್ರೇಷ್ಯಾಶ್ಚ ಶತಶೋಪರೆ. ಬೇಕಾದಷ್ಟು 1000 ಕಾಲಾಳುಗಳು, ಕುದುರೆ ಮೇಲೆ ಕೂತವರು 1000, ಶಸ್ತ್ರಪಾಣಿಗಳು 100, ಹೀಗೆ ಮಹಾರಥರು 10 ಜನ. ಇವರೆಲ್ಲರನ್ನ ಕೊಟ್ಟು ಕಳಿಸ್ತಾ ಇದ್ದಾನೆ. ಜೊತೆಗೆ ಇಷ್ಟೆಲ್ಲ ಜನರಿಗೆ ಬೇಕಾಗುವ ಆಹಾರ, ಆ ಆಹಾರವನ್ನು ಕೂಡ ಧರ್ಮರಾಜ ಸರಬರಾಜು ಮಾಡಿದ್ದಾನೆ. ಅದನ್ನೆಲ್ಲ ತೆಗೆದುಕೊಂಡು ಶ್ರೀಕೃಷ್ಣ ಪರಮಾತ್ಮ ಕೌರವರ ಆಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.